ಅಧಿಕಾರಿಗಳು ಈ ರೀತಿಯ ವರದಿಯನ್ನು ನೀಡಿದರೆ ಬರ ಪರಿಹಾರ ಕೂಡ ಸಿಗುವುದಿಲ್ಲ. ಸರಿಯಾದ ವರದಿ ತಯಾರಿಸಿ ಜಿಲ್ಲಾಧಿಕಾರಿಗಳಿಗೆ ನೀಡಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಬರ ನಿರ್ವಹಣಾ ಉಸ್ತುವಾರಿ ಸಚಿವ ಟಿ. ರಘುಮೂರ್ತಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಚಿತ್ರದುರ್ಗದಲ್ಲಿ ಮಂಗಳವಾರ ಬರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಅರ್ಧಂಬರ್ಧ ವರದಿಯನ್ನು ನೀಡಿದರೆ ಪಶುಗಳಿಗಾಗಲಿ ಮತ್ತು ಇತರರಿಗಾಗಲಿ ಮೇವಿನ ಕೊರತೆಯುಂಟಾಗುತ್ತದೆ. ಆದ್ದರಿಂದ ಗೋಶಾಲೆಗಳನ್ನು ಆರಂಭಿಸಬೇಕಾದರೆ ಸರಿಯಾದ ವರದಿ ಇರಬೇಕು. ಆದ್ದರಿಂದ ಸರಿಯಾದ ವರದಿಯನ್ನು ತಯಾರಿಸಿ ನೀಡಬೇಕು ಎಂದು ತಾಕೀತನ್ನು ಮಾಡಿದರು. 2013ರಲ್ಲಿ 18 ಗೋಶಾಲೆಗಳನ್ನು ಆರಂಭಿಸಿದ್ದೆವು. ಈ ಬಾರಿ ಕೂಡ ಅದರ ಗೋಶಾಲೆಗಳನ್ನು ಉತ್ತಮ ನಿರ್ವಹಣೆಯನ್ನು ಮಾಡಬೇಕಾಗಿದೆ ಎಂದು ಹೇಳಿದರು. ಎಸ್ಟಿಮೇಟ್ ಮಾಡಿ ಕರೆಕ್ಟ್ ಬುಕ್ಲೆಟ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮವ್ರು ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಇನ್ಪುಟ್ ನೀವು ಕೊಡಿ. ನೀವು ಅವ್ರಿಗೆ ಬಿಡೋದು ಅವ್ರು ನಿಮ್ಗೆ ಬಿಡೋದು ಆಗಲ್ಲ. ಭೇಟಿಯಾಗಿ ಕೂಡ ಮಾಡಿ ಬೇಕಾದ್ರೆ ಒಂದು ಆರ್ಡರ್ ಇಶ್ಯೂ ಮಾಡ್ತೀವಿ. ಸರಿ, ನಿಮ್ಮವ್ರನ್ನ ಕರೆಸಿ ಅವ್ರನ್ನ ಮಾಡಿಸಿ ಏನಿದೆ ಅವ್ರ ಹತ್ರ ಅವೈಲಬಲ್ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ಅದರಲ್ಲಿ ಬೈಫರ್ಕೇಶನ್ ಮಾಡಿ ಜಾಗಗಳಲ್ಲಿ ಗ್ರೀನ್ ಪಾಡರ್ ಏನಿದೆ ಅಥವಾ ಹಳೆ ಇಂಜಿನ್ದು ಸ್ಟಾಕ್ ಏನಿದೆ ಅವ್ರ ಹತ್ರ ಎಲ್ಲವೂ ಕೂಡ ಬೈಫರ್ಕೇಶನ್ ಮಾಡಿ ಹೇಳ್ತಾರೆ. ನಾವು 2010 ಮತ್ತೆ ನಾವು ಆದಾಗ ಅವಾಗ ಬಂಗಾರ ಗೋಶಾಲೆಗಳು ಸುಮಾರು 15 ಗೋಶಾಲೆಗಳು ಮಾಡಿದ್ವಿ. 18 ಮಾಡಿದ್ವಿ. 18 ಹಿರಿಯೂರು ಸೇರಿ. ಹೌದು, ಹಿರಿಯೂರು ನೀವೆಲ್ಲ ಪ್ರಿಪೇರ್ ಮಾಡಿ ನೋಡಿ. ಈಗ ನಮಗೇನು ರಿಪೋರ್ಟ್ ಕೊಡ್ತೀವಿ ನಾವೆಲ್ಲ ಈಗ ಚರ್ಚೆಗಳಾಗಿದ್ದಾವೆ. ಪ್ರಾಕ್ಟಿಕಲ್ ಆಗಿ ಯಾವ ತರ ಮಾಡ್ಬೇಕಂತ ಹೇಳಿ ಬಹಳ ಡೀಪಾಗಿ ಡೀಟೇಲ್ ಆಗಿ ಆ ಡೀಟೇಲ್ಸ್ ಪ್ರಿಪೇರ್ ಮಾಡಿ ನೀವು ಅದನ್ನ ಕೊಡ್ಬೇಕು. ಯಾರ ಜಂಟಿಯಾಗಿ ಮಾಡ್ಬೇಕು? ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್. ಅರ್ಥಾಯ್ತಾ? ಈ 3 ಜನ ನಿಮ್ದು ಅಂದ್ರೆ ನೀವು ಅವ್ರ ಜೊತೆ ಕೊಡ್ಬೇಕು. ಫಾರ್ಮರ್ ಸೆಕ್ಷನ್ ಎಸ್ಟೇಟ್ ಕೇರು ಏನಾಗಿದೆ, ನೀರಾವರಿನೇ ಗೋರ್ವೆಲ್ ಇದಾಗ್ತವೆ. ಕೆಲವೆಲ್ಲ ಗೋರ್ವೆಲ್ ಅಂದ್ಕೊಂಡು ಅಡಿಕೆ ಎಲ್ಲ ಹಾಕ್ಲಿಕ್ಕೆ ಅಡಿಕೆಗಳೆಲ್ಲ ನೋಡ್ಬೋದೆಲ್ಲ ನಮ್ಮ ಚರ್ಕೆರೆ ತಾಲೂಕಿನ ಹೋಗ್ಲಿಕ್ಕೆ ಎಲ್ಲ ಆಫೀಸರ್ಗಳಿಗಿನ್ನ ನೀವು ಅಗ್ರಿಕಲ್ಚರ್ ಇದ್ದೀರಿ, ಮತ್ತೆ ನೀವು ಮೇಲ್ಮೇಲೆ ಇದ್ದೀರಿ. ನೀರಿನ ಜನಗಳಿಗೆ ಮೇವು ಅಲ್ವಾ? ಈ ವ್ಯವಸ್ಥೆಗಳಲ್ಲಿ ನೀವೆಲ್ಲನೂ ಮಾಡಿ ಸರಿಯಾದ ರಿಪೋರ್ಟ್ ಅನ್ನ ತಯಾರು ಮಾಡಿ ನಾವು ಎಷ್ಟು ಕೊಡ್ಬೋದು ರಿಪೋರ್ಟ್ ಎಲ್ಲ ಹೇಳೋದಕ್ಕೆ ಇರುತ್ತೆ, ಕೇಳೋದಿಲ್ಲ.